ಶ್ರೀ ಗ್ರಂಥ ಮಹಾತ್ಮೆ ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧ ಪುರುಷನ ಈ ಪವಿತ್ರ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ನಷ್ಟ ಕಷ್ಟಗಳು, ಸರ್ವ ಪಾಪ ತಾಪಗಳು, ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮನ್ನಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುವನ್ನು ಕೃಪಾವರ್ಗಿಕ ಶ್ರವಣ ಮಾಡೋದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು. ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ, ಅಕ್ಷತಾ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಸ್ವೀಕರಿಸುವುದು ಶಿಷ್ಟರ ಸಾಂಪ್ರದಾಯಿಕವಾಗಿದೆ. 4ನೇ ಅಧ್ಯಾಯ. ಶ್ರೀ ಗಣೇಶಾಯ ನಮಃ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಚಂದ ದಯೆಯರೊಳ ಜ್ಞಾನವನ್ನು ತೊಲಗಿಸಿ ಜ್ಞಾನ ಸೂರ್ಯನ ತೋರಿಸಿ ಗುರುವರನ್ನು ತಾ ಸಾಂಪ್ರದಾಯಕ್ಕನುಗಳಿಸಲಿ ನಟಿಸಿದ ಗುರುಗಳು ಶೋಧಿಸುವವರ ಬಹು ಸೇವೆ ತೋಷಿಸಿದವನು ವರ ಸ್ವರೂಪ ಜ್ಞಾನ ಪಡೆದು ಮುಮುಕ್ಷಗಳಿಗನುವಾದನು. ಶ್ರೀ ಸಿದ್ಧ ಸದ್ಗುರುನಾಥನೇ, ಯಾವ ನಿನ್ನಯ ದರ್ಶನೆಚ್ಚನೆಯಿಂದ ದೇವಾದಿಕರು ದಾರುಣವಾದ ತಪಸ್ಸು ಮಾಡುವರು ಮತ್ತು ಯಾವ ಚರಣ ತೀರ್ಥವು ತ್ರೈಲೋಕ್ಯ ಭಾವನವಾಗಿರುವುದು ಅಂತ ದಯಾಗಣನಾದ ಸಿದ್ಧರಾಜನೇ ನೀನಿರುವಿ. ಲೋಕದಲ್ಲಿ ಶಿಷ್ಯ ಸಂಪ್ರದಾಯವನ್ನು ಉಪದೇಶಿಸಬೇಕು ಎಂದು ನೀನು ಪೂರ್ಣಜ್ಞಾನಮಯವನಾಗಿದ್ದರೂ ಗುರು ಉದ್ದೇಶದಿಂದ ಹೊರಟಿರುವಿ. ಇರಲಿ, ಕಥಾನುಸಂಧಾನವೇನೆಂದರೆ, ಸಿದ್ಧನು ಏಕಾಏಕಿ ಹೊರಟು ಎಲ್ಲೆಲ್ಲಿ ಸಾಧು ಮಹಾತ್ಮರು ಇದ್ದಾರೆ ಎಂದು ಜನರನ್ನು ಕುರಿತು ವಿಚಾರಿಸುತ್ತಾರೆ. ಅಲ್ಲಲ್ಲಿ ಮಹಾಪುರುಷರ ದರ್ಶನಗೊಳ್ಳುತ್ತಾ ಯಾರಿಂದಲೂ ಮನಸ್ಸಿನ ಸಮಾಧಾನವಾಗದೆ ಸದ್ಗುರುನಾಥನನ್ನು ಹುಡುಕುತ್ತಾ ಹೈದರಾಬಾದ ಗೋವಳಕೊಂಡ ನೋಡಿ ತಿಮ್ಮಲರಕಂಕನ ಭವ್ಯ ಗುಹೆಯನ್ನು ಕಂಡು ಅದರೊಳಗೆ ಹೋಗಿ ಕುಳಿತುಕೊಂಡನು. ಅಲ್ಲಿ ಧ್ಯಾನ ಮಾಡುತ್ತಾ ಬಹು ದಿವಸ ಶ್ರಮಿಸಿ ಚಿತ್ತೈಕಾಗ್ರತೆ ಪ್ರಸಾದದಿಂದ ಸದ್ಗುರು ದಕ್ಷಿಣ ದೇಶದಲ್ಲಿ ದಕ್ಷಿಣಾಮೂರ್ತಿ ಸಾಂಪ್ರದಾಯಿಕನಿರುವನೆಂದು ತಿಳಿಯಿತು. ಅಲ್ಲಿ ತನಗೆ ಗುರುಪ್ರಾಪ್ತಿಯಾಗುವುದೆಂದು ಚಿತ್ತದಲ್ಲಿ ತಿಳಿದು ಆ ಸ್ಥಾನ ಬಿಟ್ಟು ಹೊರಟು ಶ್ರೀಶೈಲ ಕ್ಷೇತ್ರಕ್ಕೆ ತೆರಳಿದನು. ಅಲ್ಲಿ ಸೂರ್ಯ ಸಿಂಹಸ್ಥಾನದ ಮಠಾಧಿಕಾರಿಯಾದ ಸ್ವಾಮಿಗಳಿಗೆ ನಮಸ್ಕರಿಸಿ ಜ್ಞಾನ ಸಾಧನವನ್ನು ಚಿತ್ತಶುದ್ಧಿ ಹೇಗಾಗಬೇಕೆಂಬುದನ್ನು ವಿಚಾರಿಸಿದನು. ಆಗ ಆ ಪ್ರಸಂಗದಲ್ಲಿ ಇಬ್ಬರು ಬಹಳ ಹೊತ್ತು ಸಂವಾದ ನಡೆಯಿತು. ಆಮೇಲೆ ಸ್ವಾಮಿಯವರು ಮನಸ್ಸಿನಲ್ಲಿ ವಿಚಾರಿಸುತ್ತಾರೆ, ಈ ಬಾಲಕನು ಬಹು ಜನ್ಮಗಳಿಂದ ಯೋಗ ಸಾಧನದಲ್ಲಿ ಪ್ರವರ್ತಿಸುತ್ತಿರುವಂತೆ ತೋರುತ್ತದೆ. ಆ ಸಂಸ್ಕಾರದಿಂದ ಈ ಜನ್ಮದಲ್ಲಿ ಬಾಲ್ಯತ್ಯದಿಂದಲೇ ಜ್ಞಾನ ಸಾಧನದಲ್ಲಿ ಪ್ರವೇಶಿಸುತ್ತಿರುವನು. ಹಾಗಲ್ಲದಿದ್ದರೆ ಈತನು ದೇವಾಂಶನಿರುವನು. ಹೀಗೆ ತಿಳಿದುಕೊಂಡು ಸಿದ್ಧ ಮುನಿಯನ್ನು ಬಹು ಆದರದಿಂದ ಪೂಜಿಸಿದರು. ಅಲ್ಲಿ ಪೂಜೆಯನ್ನು ಸ್ವೀಕರಿಸಿ ಸಿದ್ಧನು ಮುಂದಕ್ಕೆ ಹೊರಟನು. ಗುರುವು ಬ್ರಹ್ಮವೆತ್ತನು, ವೇದಾಂತ ಪಾರಂಗತನು ಇದ್ದು ಉಪನಿಷದರ್ಥವನ್ನು ಮುಮುಕ್ಷಗಳಿಗೆ ಸ್ಪಷ್ಟವಾಗಿ ತಿಳಿಸಬಲ್ಲವನಾಗಬೇಕು ಎಂದು ಹೀಗೆ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಸಿದ್ಧನು ರಾಚೋಟಿ ಸ್ಥಾನದಲ್ಲಿ ಸಂಚರಿಸುತ್ತಾ ವೀರಭದ್ರಾದಿ ನವನಂದಿಗಳನ್ನು ನೋಡಿಕೊಳ್ಳುತ್ತಾ ದಕ್ಷಿಣ ದಿಕ್ಕಿಗೆ ಹೋದನು. ಪ್ರಾಪ್ತವಾದ ಶರೀರ ದುಃಖವನ್ನು ಮನಸ್ಸಿಗೆ ಹತಗೊಡದೆ ಅಣ್ಣಾದಿಗಳನ್ನು ವರ್ಜನೆಯಿಂದ ದೇಹವನ್ನು ದಂಡಿಸುತ್ತಿರುವನು. ಇದರಿಂದ ಸರ್ವ ವಾಸನಾ ತ್ಯಾಗವಾಗಿ ಚಿತ್ತಶುದ್ಧಿಯು ಸಹಜವಾಗಿ ಘಟಿಸಿತು. ಹೃದಯದಲ್ಲಿ ಸದ್ಗುರುವನ್ನು ಅಖಂಡವಾಗಿ ಧ್ಯಾನಿಸುತ್ತಾ ಕ್ಷೇತ್ರಗಳನ್ನು ನೋಡುತ್ತಾ ಹೋಗುತ್ತಿರುವಾಗ ಯಾವ ಸದ್ಗುರುವಿನ ಕೃಪೆಯಿಂದ ಸರ್ವಮಾಯ ನಿರಸನವಾಗುವುದೋ ಮತ್ತು ಸತ್ಯವಾದ ಬ್ರಹ್ಮವು ಪ್ರಕಾಶಿಸುವುದೋ ಆತನು ದರ್ಶನೋದ್ದೇಶದಿಂದ
ಮನಸ್ಸಿನಲ್ಲಿ ಬಹು ತಳಮಳಿಸುತ್ತಿದ್ದನು. ಬಹು ತಾಪದಿಂದ ಸಿದ್ಧನೆನ್ನುತ್ತಾನೆ, ಸದ್ಗುರು ಯಾಕೆ ದರ್ಶನ ತೋರುವುದಿಲ್ಲ? ಹೇ ಸದ್ಗುರುನಾಥ, ಈ ಬಾಲಕನ ಮೇಲೆ ಕೃಪಾ ಮಾಡಿ ನಿನ್ನ ಸದ್ಗುಣ ರೂಪವನ್ನು ಕಣ್ಣಿಗೆ ತೋರಿಸುವನಾಗು. ಹೀಗೆ ಕಳವಳಿಸಿ ಮೂರ್ಛೆ ಬಂದು ಭೂಮಿಗೆ ಬಿದ್ದನು. ಆಗ ಅಂತರದಲ್ಲಿ ಸದ್ಗುರು ಬಂದು ತನ್ನನ್ನು ಅಲಂಘಿಸಿ, ಬಾಲ, ನೀನು ಧೈರ್ಯವನ್ನು ಬಿಡಬೇಡ ಎಂದು ಆಶ್ವಾಸನ ಕೊಟ್ಟಂತೆ ಆಯಿತು. ಸಿದ್ಧನು ಕಣ್ಣು ತೆರೆದು ನೋಡಲು ಯಾರೊಬ್ಬರೂ ಕಾಣಲಿಲ್ಲ. ಮರಳಿ ಭೂಮಿಗೆ ಬಿದ್ದು, ಹೇ ದಯಾಳು ಗುರುಮಾತೆಯೇ, ನನ್ನ ಅಂತಸ್ತನ್ನು ಎಷ್ಟೆಂದು ನೋಡುವೆ? ನಿನ್ನ ಮುಗ್ಧ ಮಗುವಾದ ನನ್ನ ಕಣ್ಣಿಗೆ ತಪ್ಪಿಸಿ ಎಲ್ಲಿ ಅಡಗಿದ್ದಿ? ತೀವ್ರವಾಗಿ ಬಂದು ನನಗೆ ದರ್ಶನವನ್ನು ಕೊಡು ತಂದೆ. ನಿನ್ನ ಚರಣಗಳನ್ನು ಕಾಣುವ ಆಶೆಯಿಂದ ಹಗಲು ರಾತ್ರಿ ನಾನು ವ್ಯಾಕುಲ ಚಿತ್ತನಾಗಿದ್ದೇನೆ. ಅನೇಕ ದೇಶಗಳನ್ನು ನಿನ್ನ ದೆಸೆಯಿಂದ ಸಂಚರಿಸಿದೆನು. ಇನ್ನಾದರೂ ನನ್ನ ಮೇಲೆ ದಯೆಯುಳ್ಳವನಾಗಿ ಬೇಗನೆ ಬಂದು ದರ್ಶನ ಕೊಡುವಂತನಾಗು. ನನ್ನ ಮಾಯಾಭಾಸವನ್ನು ನಿರಸನ ಮಾಡಿ ಬ್ರಹ್ಮಪಂಥವನ್ನು ತೋರಿಸು. ನಿನ್ನ ಹೊರತು ಅನ್ಯ ರಕ್ಷಕನಿಲ್ಲ ಎಂದು ನಿನಗೇನೆ ಶರಣು ಬಂದಿರುವೆನು. ನೀನು ನನ್ನನ್ನು ಬಿಟ್ಟು ಹಾಕಿದಿ ಎಂದರೆ, ಹೇ ಸದ್ಗುರುನಾಥನೇ, ಮತ್ಯಾರು ನನ್ನನ್ನು ಈ ಭವದಿಂದ ರಕ್ಷಿಸುವರು? ನೀನು ಇಲ್ಲಿ ನನಗೆ ದರ್ಶನ ಕೊಡದಿದ್ದರೆ ನಾನು ಇಲ್ಲಿಂದ ಮುಂದೆ ಹೋಗಲೊಲ್ಲೆನು. ನಿನ್ನ ಮೇಲೆಯೇ ಚಿತ್ತವನ್ನು ಇಟ್ಟು ನಾನು ನಿಶ್ಚಯವಾಗಿ ಪ್ರಾಣವನ್ನು ತ್ಯಜಿಸುವೆನು ಹೇ ಎಂದು ಈ ಪ್ರಕಾರ ಸಿದ್ಧನು ಅನ್ನುತ್ತಿರುವಾಗ ಎರಡು ನೇತ್ರಗಳಿಂದ ದಳದಳನೆ ನೀರು ಸುರಿಯ ಹತ್ತಿದವು. ಸಿದ್ಧನು ಕಣ್ಣು ಮುಚ್ಚಿಕೊಂಡು ಸ್ವಸ್ಥ ಇರಲು ಆ ದಯಾಳನು ಅವನ ಕರುಣಾವಚನವನ್ನು ಕೇಳಿ ಭಾವಿಸಿ ಬಂದನು. ಒಬ್ಬ ವೃದ್ಧ ಸಾಧು ವೇಷವನ್ನು ತೊಟ್ಟು ಸಿದ್ಧನ ಸಮೀಪ ಬಂದು ನಿಂತು, ಆ ದೀನ ದಯಾಳುವಾದ ಸದ್ಗುರುನಾಥನು ಆತನ ಕೈ ಹಿಡಿದು ಎಬ್ಬಿಸಿ, ಹೇ ಬಾಳ, ನೀನು ಯಾವಾತನಿರುವಿ ಎಂದು ಕೇಳಿದನು. ಅದನ್ನು ಕೇಳಿ ಸಿದ್ಧನು ಕಣ್ಣು ತೆರೆದು ವೃದ್ಧನನ್ನು ಕಂಡು, ಹೇ ತಾತ, ಆ ಸದ್ಗುರುರಾಜನು ಎಷ್ಟು ಹುಡುಕಿದರೂ ನನಗೆ ಸಿಗಲಿಲ್ಲ. ಹೇ ದೀನಬಂಧುವೆ, ನಿನಗೆ ನಾನು ಶರಣು ಬಂದಿರುತ್ತೇನೆ. ಶೀಘ್ರವಾಗಿ ಆತನನ್ನು ನನಗೆ ತೋರಿಸುವನಾಗು, ಇಲ್ಲದಿದ್ದರೆ ನನ್ನ ಪ್ರಾಣ ಹೋಗುವುದು ಎಂದು ಅಂದನು. ಇದನ್ನು ಕೇಳಿದ ಸದ್ಗುರುನಾಥನು ಸದ್ಗತನಾಗಿ, ಎಲೇ ಬಾಲಕನೇ, ನೀನು ಧನ್ಯನು ಧನ್ಯನು. ನೀನೇ ಸದ್ಗುರುನಾಥನನ್ನು ವಶ ಮಾಡಿಕೊಂಡೆ. ಲೋಕದಲ್ಲಿ ಜನರು ವಿಷಯಗಳನ್ನು ಇಚ್ಛಿಸುತ್ತಿರುವಾಗ ನೀನು ಸದ್ಗುರುನಾಥನನ್ನು ಶೋಧಿಸುತ್ತಿ. ಆತನು ನಿನಗೆ ಶೀಘ್ರವಾಗಿ ಭೇಟಿಯಾಗುವನು. ಹಾಗಾದರೆ ನೀನು ಈಗಲೇ ಗುಡಗಂಟಿಯಲ್ಲಿರುವ ಅಮರಗುಂಡ ಮಲ್ಲಿಕಾರ್ಜುನ ಕ್ಷೇತ್ರಕ್ಕೆ ಕಟ್ಟಿಮಠದ ಸ್ವಾಮಿಗಳಲ್ಲಿ ಹೋಗು. ಗಜದಂಡವೆಂಬ ನಾಮಾಭಿಮಾನವುಳ್ಳ ಅವರು ವೇದಗಳ ಕರ್ಮ, ಉಪಾಸನ, ಜ್ಞಾನ ಇವೇ ಮೂರು ಕಾಂಡಗಳನ್ನು ವಿಧವತ್ ಅಧೀತರಾಗಿರುವರು. ಅವರ ವಿದ್ಯಾ ಮತ್ತು ಜ್ಞಾನವು ಸರ್ವೋತ್ಕೃಷ್ಟವಾಗಿರುವುದೆಂದು ಜನರೆನ್ನುವರು. ಅವರ ಸ್ತೋತ್ರಾರ್ಚನೆ ಮಾಡಿದ್ದಾದರೆ ನೀನು ನಿಶ್ಚಯವಾಗಿ ಆತ್ಮಜ್ಞಾನವನ್ನು ಹೊಂದುವಿ. ಆ ಸ್ಥಾನವು ಇಲ್ಲೇ ಸಮೀಪವಿದೆ, ಹೀಗೋ ಆ ಗುಡ್ಡದ ಕೆಳಗಿರುವುದು ಎಂದು ಬೆರಳು ತೋರಿಸಿ ಆ ವೃದ್ಧ ರೂಪದಿಂದ ಬಂದ ಗುರುನಾಥನು ಅದೃಶ್ಯನಾದನು. ಸಿದ್ಧನಿಗಾದರೂ ನಡೆದದ್ದೆಲ್ಲ ಸ್ವಪ್ನವತ ಭಾವಿಸಿತು. ಆತನು ಅನ್ನುತ್ತಾನೆ, ನನಗೆ ಭೇಟಿಯಾದವನು ಸದ್ಗುರುನಾಥನೇ ಇರುವನು. ಆದರೆ ಮಾಯಾಮೋಹದಿಂದ ನನಗೆ ತಿಳಿಯದೆ ಹೋಯಿತು. ನಮನ ಸಹ ಮಾಡದೆ ಹೋದೆನು. ಆದರೂ ಇದೇ ಗುರು ಆಜ್ಞೆಯನ್ನು ಮನ್ನಿಸಿ ಆ ಸ್ಥಾನಕ್ಕೆ ನಾನು ಹೋಗಿ ಗಜದಂಡ ಗುರುಗಳಿಗೆ ಭೇಟಿಯಾಗಿ ಸೇವೆ ಯಾಚನೆ ಮಾಡಬೇಕು. ಹೀಗಂದುಕೊಂಡು ಅದೇ ದಿವಸ ಗುಂಡಾಗಟ್ಟಿಗೆ ಹೋಗಿ
ದೇವಾಲಯದ ದ್ವಾರದಲ್ಲಿ ಹೊರಗೆ ಸ್ವಾಮಿಗಳ ದಾರಿ ನೋಡುತ್ತಾ ನಿಂತುಕೊಂಡನು. ಲಿಂಗ ಪೂಜೆಯಾದ ತರುವಾಯ ಜಗದಂಡ ಸ್ವಾಮಿಗಳು ಹೊರಗೆ ಬಂದರು. ಕೂಡಲೇ ಸಿದ್ಧನು ನೆಲಕ್ಕೆ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿ ಎದ್ದು ನಿಂತು ಅಂಜಲಿಬದ್ಧನಾಗಿ ಅತ್ಯಂತ ದೈನ್ಯ ಭಾವದಿಂದ ಪ್ರಾರ್ಥಿಸುತ್ತಾನೆ. ಹೇ ಸದ್ಗುರುವೇ, ನೀನು ಬ್ರಹ್ಮಾನಂದ ಮೂರ್ತಿಯು, ಸರ್ವರಿಗೂ ಸುಖದಾಯಕನಾಗಿದ್ದಿ. ನೀನು ಅಖಂಡ ಜ್ಞಾನ ರೂಪನಾಗಿದ್ದು ದ್ವತ್ವಾತೀತನಿರುವಿ. ನಿನ್ನ ರೂಪವು ಆಕಾಶದಂತೆ ಪೂರ್ಣವೂ ಸರ್ವವ್ಯಾಪಿಯೂ ಆಗಿದ್ದು ನಿನ್ನಲ್ಲಿ ಪ್ರಪಂಚವು ಅತ್ಯಂತ ಲೋಪವಾಗಿರುವುದು. ನೀನು ಏಕರೂಪನಾಗಿ ಅಖಂಡ ಸಚ್ಚಿದಂದ ಸ್ವರೂಪನಾಗಿದ್ದಿ. ಅಂತಃಕರಣದಲ್ಲಿ ಸಾಕ್ಷಿಯಾಗಿದ್ದು ಸರ್ವಭೂತಗಳಲ್ಲಿ ನೀನು ಅಂತರ್ಯಾಮಿಯಾಗಿರುತ್ತಿ. ನೀನು ಮನಬುದ್ಧಿಗೆ ಅತೀತವಾಗಿದ್ದು ತ್ರಿಗುಣಗಳನ್ನು ನಿನಗೆ ಹತ್ತುವುದಿಲ್ಲ. ಈ ಪ್ರಕಾರ ಹೇ ಸದ್ಗುರುನಾಥ, ನಿನ್ನ ಸ್ವರೂಪ ಇದ್ದರೂ ನೀನು ಈ ಸಗುಣ ರೂಪವನ್ನು ತೊಟ್ಟು ಜೀವರಿಗೆ ಜ್ಞಾನವತನಾಗಿ ಅವರ ಉದ್ಧಾರವನ್ನು ಮಾಡುವಿ. ನಾನು ಮಾಯೆಯಿಂದ ಬಹಳ ಕಾಡಿಕೊಂಡು ನಿನಗೀಗ ಶರಣು ಬಂದಿರುವೆನು. ನಿನ್ನಿಂದ ಉದ್ಗೃತನಾಗಿದ್ದರೆ ನಾನು ಸಂಸಾರದಲ್ಲಿ ಬಿದ್ದು ವ್ಯರ್ಥವಾಗಿ ನಾಶವಾಗುತ್ತೇನೆ. ಆದ್ದರಿಂದ ನನಗೆ ಭ್ರಾಂತಿ ಸಮೂಲ ಹೋಗಿ ನಾನು ಉದ್ಧಾರವಾಗುವಂತೆ ಉಪಾಯವನ್ನು ಮಾಡುವನಾಗು. ಈ ಪ್ರಕಾರ ಕರುಣಾವಚನದಿಂದ ಯುಕ್ತವಾದ ಪ್ರಾರ್ಥನೆಯನ್ನು ಕೇಳಿ ಗುರುಗಳು ಕಳವಳಗೊಂಡರು. ಸಿದ್ಧನ ಶ್ರದ್ಧಾಭಕ್ತಿಗಳನ್ನು ಪರೀಕ್ಷಿಸುವ ದಿಸೆಯಿಂದ ಬಾಹ್ಯತ್ಕಾರದಿಂದ ಅವನ ಕಡೆಗೆ ನೋಡದೆ ಅತ್ತರಿಸಿ ಎದ್ದು ಉದಾಸೀನ ಮಾಡಿ ಬಿಟ್ಟು ಹೋದರು. ಇದರಿಂದ ಸಿದ್ಧನು ಖಿನ್ನ ಮನಸ್ಕನಾಗದೆ ಸದ್ಗುರುಗಳ ಮಠಕ್ಕೆ ಹೋಗಿ ಅತ್ಯಂತ ನಿರಾಭಿಮಾನದಿಂದ ಗುರುಸೇವೆಯನ್ನು ಮಾಡತೊಡಗಿದನು. ಆತನು ನಿತ್ಯದಲ್ಲಿ ಗುರುವಿಗೆ ಕುದುರೆ ಲಾಯವನ್ನು ಸ್ವಚ್ಛ ಮಾಡುತ್ತಾ ಲದ್ದಿಯನ್ನು ತಾನೇ ಸ್ವಹಸ್ತದಿಂದ ಬಳಿಯುವನು. ಮಠದ ಅಂಗಳದಲ್ಲಿ ಸಮ್ಮಾರ್ಜನೆ ಮಾಡಿ ಕಸ ಹೊಡೆದು ಶುಚಿ ಮಾಡುವವನು. ಗುರುಗಳ ಜ್ಞಾನದೇಶೆಯಿಂದ ನೀರು ತರುವನು. ಅಡಿಗೆಗೋಸ್ಕರ ನಿತ್ಯ ಕಟ್ಟಿಗೆ ತಂದು ಹಾಕುವುದು. ಅಡಿಗೆಗೆ ಊಟದ ಮುಂತಾದ ಪಾತ್ರೆಗಳನ್ನು ತಕ್ಕೊಂಡು ಅವುಗಳನ್ನೊಳಗೆ ಸಿಕ್ಕ ಉತ್ಕೃಷ್ಟವನ್ನು ಸೇವಿಸಿ ಅವನು ಅವುಗಳನ್ನು ಬೆಳಗಿಕೊಂಡು ಬರುವುದು. ಗುರುಗೃಹದೊಳಗಿಂದ ವಸ್ತ್ರಗಳನ್ನು ಸ್ವಚ್ಛವಾಗಿ ಒಗೆಯುವುದು. ಇವೇ ಮುಂತಾದ ಸೇವೆಗಳನ್ನು ಗುರುವಿಗೆ ಕಾರಣ ಮಾಡುವುದಲ್ಲದೆ ಅವರ ಶಿಷ್ಯರ ಸೇವಾ ಕಾರ್ಯಗಳನ್ನು ಸಹ ಬಹು ಆತರದಿಂದ ಸಿದ್ಧನು ಗೈಯುತ್ತಿದ್ದನು. ಗುರುಗಳನ್ನು ಎಲ್ಲರೂ ಅಕಸ್ಮಾತ್ತಾಗಿ ಕಂಡರೆ ಎದ್ದು ಸಾಷ್ಟಾಂಗ ಮಾಡುವನು ಮತ್ತು ವಿನೀತ ಭಾವದಿಂದ ತಲೆಬಾಗಿಸಿ ಕೈಜೋಡಿಸಿ ನಿಲ್ಲುವನು. ಮಧ್ಯಾಹ್ನ ಕಾಲವಾದ ಮೇಲೆ ನಿತ್ಯ ಗ್ರಾಮದೊಳಗೆ ಹೋಗಿ ಭಿಕ್ಷೆಯಿಂದ ಸಿಕ್ಕಿದ್ದ ಅನ್ನವನ್ನು ಉಣ್ಣುತ್ತಿರಬೇಕು. ಆದರೆ ಗುರುಗೃಹದಲ್ಲಿ ಅವರನ್ನು ಯಾರಾದರೂ ಕೊಟ್ಟರೂ ಸೇವಿಸುತ್ತಿದ್ದಿಲ್ಲ. ದೇಹದ ಸುಖದ ಕಡೆ ತಿಲಮಾತ್ರ ಲಕ್ಷ್ಯವಿದ್ದಿಲ್ಲ. ಅನ್ನ ವಸ್ತ್ರದ ಚಿಂತೆ ಮೊದಲೇ ಬಿಟ್ಟು ಇದ್ದು ಯಾರಾದರೂ ದಯಾಳುಗಳು ಕೊಟ್ಟರೂ ವಸ್ತ್ರಗಳನ್ನು ಪರಿಗ್ರಹಿಸುತ್ತಿದ್ದಿಲ್ಲ. ನಿತ್ಯದಲ್ಲಿಯೂ ಮಠದ ಗುರುಗಳು ಶಾಸ್ತ್ರವನ್ನು ಹೇಳುತ್ತಿರುವಾಗ ಸಿದ್ಧನು ಬಹು ಆದರಿಂದ ಶ್ರವಣ ಮಾಡುತ್ತಿದ್ದನು. ಒಂದು ದಿನ ಗಜದಂಡ ಸ್ವಾಮಿಯವರು ಸಭೆಗೆ ಸಕಲ ಶಾಸ್ತ್ರಗಳಲ್ಲಿ ನಿಪುಣನಾದ ಸುಬ್ಬಯ್ಯ ಶಾಸ್ತ್ರಿ ಎಂಬ ಒಬ್ಬ ಬ್ರಾಹ್ಮಣ್ಯ ಪಂಡಿತನನ್ನು ಪ್ರಾಪ್ತನಾಗಿ ಸಭಿಕರನ್ನು ಕುರಿತು ಉಪನಿಷತ್ ಈ ಶಬ್ದಕ್ಕೆ ಅರ್ಥ ಮಾಡುವವರೇ ಈ ಧರೆಯೊಳಗೆ ಯಾರೂ ಇಲ್ಲ. ಹೀಗಿರುತ್ತಾ ಆ ಪಠಿಸುವುದಕ್ಕೆ ಅಧಿಕಾರಿ ಯಾರಿರಬೇಕು ಎಂದು ನುಡಿದುದನ್ನು ಕೇಳಿ ಸಭಾಸದರೆಲ್ಲ ಚಕಿತರಾದರು. ಸ್ವಾಮಿಗಳು ಈಗ ವಾಕ್ಯವನ್ನು ಕೇಳಿ ಈತನು ವಿದ್ಯೆಯಿಂದ ಉನ್ಮತ್ತನಾಗಿರುವವನು, ಇವನ ಗರ್ವ ಹರಣ ಮಾಡಬೇಕೆಂದು ಆಲೋಚಿಸಿದರು. ಅಷ್ಟರಲ್ಲಿ ಸಿದ್ಧನಾಥನು ಎದ್ದು ಬಂದು ವಿನೀತ ಭಾವದಿಂದ ಸದ್ಗುರುಗಳ ಮುಂದೆ ಕೈಜೋಡಿಸಿ ನಿಂತು, ಏ ಮಹಾಸ್ವಾಮಿ, ನನ್ನ ವಿನಂತಿಯನ್ನು ಪರಾಮರ್ಶಿಸಬೇಕು. ನನಗೆ ತಾವು ಆಜ್ಞೆಯನ್ನು ಕೊಟ್ಟಿದ್ದಾದರೆ ಈ ಶಾಸ್ತ್ರೀಯ ನುಡಿದ ವಚನವನ್ನು ನಾನು ಖಂಡನ ಮಾಡುವೆನು ಎಂದು ಹೇಳಿದ್ದು ಕೇಳಿ ಗುರುಗಳು ಸಿದ್ಧನಿಗೆ ಆಜ್ಞೆಯನ್ನು ಕೊಟ್ಟರು. ಆಗ ಸಿದ್ಧನು ಶಾಸ್ತ್ರಿಯನ್ನು ಕುರಿತು ಉಪನಿಷತ್ ಶಬ್ದದಿಂದ ಬ್ರಹ್ಮಾತ್ಮರುಗಳಿಗೆ ಪೂರ್ಣ ಐಕ್ಯತೆಯು ಹೇಳಲ್ಪಡುತ್ತದೆ. ಇದಕ್ಕೆ ಬ್ರಹ್ಮವಿದ್ಯೆ ಎಂದು ಅನ್ನುವರು. ಯಾಕೆಂದರೆ
ಉಪನಿಷತ್ ವಾಕ್ಯಗಳಿಂದ ಅಂತಃಕರಣದಲ್ಲಿ ಐಕ್ಯಬೋಧ ಉಂಟಾಗುವುದು. ಆದ್ದರಿಂದ ಉಪನಿಷದ್ವಾಣಿಯು ಬ್ರಹ್ಮವಿದ್ಯೆ ಎಂದು ಹೇಳಲ್ಪಟ್ಟಿತು ಎಂದು ಅಂದದ್ದನ್ನು ಕೇಳಿ ಶಾಸ್ತ್ರಿಯು, ಉಪನಿಷತ್ತುಗಳಿಗೆ ವಿದ್ಯೆ ಎಂದು ಹೇಗನ್ನಬೇಕು ಎಂದು ಕೇಳಿದ್ದಕ್ಕೆ ಸಿದ್ಧನು, ಉಪನಿಷತ್ತುಗಳೇ ಸತ್ಯವಾದ ವಿದ್ಯೆಯು, ಯಾಕೆಂದರೆ ಮುಮುಕ್ಷಗಳು ಇಂದ್ರಿಯ ದಮನದಿಂದ ಶುದ್ಧ ಚಿತ್ತಯುಕ್ತರಾಗಿ ಗುರುಮುಖದಿಂದ ಉಪನಿಷದ್ ವಾಕ್ಯಗಳನ್ನು ಶ್ರದ್ಧೆಯುಳ್ಳವರಾಗಿ ಕೇಳಿದಾಕ್ಷಣ ಅವರಿಗೆ ಆತ್ಮಜ್ಞಾನ ಪ್ರಕಾಶಿಸುತ್ತದೆ. ಇದರಿಂದ ಅವರ ಅವಿದ್ಯಾ ನಿರಸನವಾಗುವುದು. ಆದ್ದರಿಂದ ಉಪನಿಷತ್ತುಗಳನ್ನು ವಿದ್ಯಾ ಅನ್ನಲ್ಪಡುವುದು. ಉಪನಿಷತ್ ಮತ್ತು ಜ್ಞಾನ ಶಬ್ದ ಇವೆರಡಕ್ಕೂ ಒಂದೇ ಅರ್ಥವು, ಯಾಕೆಂದರೆ ಜೀವನ ವಿದ್ಯಾನಿರಸನ ಮಾಡುವ ಎರಡರ ಪರಿಣಾಮವೂ ಒಂದೇ ಆಗಿರುತ್ತದೆ. ಸರ್ವ ಜೀವಿಗೂ ಜ್ಞಾನಕ್ಕೆ ಅಧಿಕಾರಿಗಳು. ಆದ್ದರಿಂದ ಉಪನಿಷತ್ ವಿಚಾರ ಮಾಡುವುದಕ್ಕೆ ಸರ್ವರೂ ಅಧಿಕಾರಿಗಳಾಗಿರುವರು ಎಂದು ನುಡಿಯಲು ಈ ಪ್ರೌಢತ್ವದ ಭಾಷಣವನ್ನು ಕುಮಾರನ ಮುಖದಿಂದ ಕೇಳಿ ಸುಬ್ಬಯ್ಯ ಶಾಸ್ತ್ರಿಯು ಚಕಿತನಾಗಿ ಅಂದದ್ದು, ಈ ಬಾಲಕನ ವಿದ್ಯಾಮೂರ್ತಿಯು ಧ್ಯಾನವನ್ನು ಬಹು ಜನ್ಮಗಳಿಂದ ಮಾಡಿರಬೇಕು ಮತ್ತು ಈ ಬ್ರಹ್ಮಕಲೆಯು ಪೂರ್ವ ಜನ್ಮದಿಂದ ಬಂದಿರುವುದು. ಇಲ್ಲದಿದ್ದರೆ ಈತನ ವಯಸ್ಸಿಗೆ ಇಂಥ ವಿದ್ಯಾಶಿಕ್ಷೆಯು ದುರ್ಭಯವು. ಈ ಪ್ರಕಾರ ಅಂದು ಬಹು ಆನಂದಭರಿತನಾಗಿ ಸುಬ್ಬಯ್ಯ ಶಾಸ್ತ್ರಿಯು ಹೊರಟು ಹೋಗಲು ಸಿದ್ಧನಾಥನು ನಿರಾಭಿಮಾನದಿಂದ ತನ್ನ ಪೂರ್ವಸ್ಥಳಕ್ಕೆ ಬಂದು ಒಂದು ಮೂಲೆಗೆ ಹೋಗಿ ಕೂತನು. ಸಿದ್ಧನಾಥನ ಶಾಸ್ತ್ರಯುಕ್ತವನ್ನು ಆತನ ಅತ್ಯಂತ ನಿರಾಭಿಮಾನ ಸ್ಥಿತಿ ಮತ್ತು ಅನನ್ಯ ಭಾವದಿಂದ ಮಾಡಿದ ಸೇವಾ ಭಕ್ತಿ ಎಲ್ಲ ಮನಸ್ಸಿಗೆ ತಂದು ಜಗದಂಡ ಸದ್ಗುರುನಾಥನು ಬಹಳ ಆನಂದಪಟ್ಟನು. ಅಂದಿನಿಂದ ಜಗದಂಡ ಸ್ವಾಮಿಯವರು ಶ್ರವಣ ಕಾಲದಲ್ಲಿ ಸಿದ್ಧನನ್ನು ನಿತ್ಯ ತಮ್ಮ ಸಮೀಪ ಕೂರಿಸಿಕೊಂಡು ಮಹದ್ವಿಚಾರಗಳನ್ನು ಆತನಿಗೆ ಪ್ರೇಮದಿಂದ ಹೇಳುತ್ತಿದ್ದರು. ಒಂದು ದಿನ ಸಿದ್ಧನು ಗುರುಗಳನ್ನು ಕುರಿತು, ಮಹಾರಾಜರೇ, ನನ್ನ ಮೇಲೆ ದಯವಿಟ್ಟು ಇದನ್ನು ಹೇಳಿರಿ. ಅದೇನೆಂದರೆ, ಷಟ್ ಶಾಸ್ತ್ರಗಳ ಅರ್ಥ ನಿಶ್ಚಯವಾದದ್ದರ ಚಿಹ್ನವೇನು ಎಂದು ಪ್ರಶ್ನೆ ಮಾಡಲು ಸದ್ಗುರುಗಳು, ಎಲೆ ಶಿಷ್ಯನೇ, ಕೇಳು. ಷಟ್ ಶಾಸ್ತ್ರಗಳ ಅರ್ಥವು ಸಾಧನದಿಂದ ನಿಶ್ಚಯವಾದವನ ಚಿಹ್ನೆ ಯಾವುದೆಂದರೆ, ಆತನಿಗೆ ಸಂಶಯ ವಿಪರೀತ ಭಾವನೆಗಳು ರಹಿತವಾದ ಬ್ರಹ್ಮಾತ್ಮ ಭಾವವು ಪ್ರಾಪ್ತವಾಗುವುದು ಎಂದು ಉತ್ತರ ಕೊಡಲು ಸಿದ್ಧನು, ಅಹಂ ಆತ್ಮ ಈ ದ್ವೈತ ವಿದ್ಯೆಯಲ್ಲಿ ಐಕ್ಯತ್ವವು ಹೇಗೆ ಘಟಿಸುವುದು ಎಂದು ವಿನಯ ಭಾವದಿಂದ ಕೇಳಲು ಗುರುಗಳಂದದ್ದು, ಜೀವನಿಗೆ ದೇಹದಲ್ಲಿ ಎಲ್ಲಿ ತನಕ ಆತ್ಮ ಬುದ್ಧಿ ಇರುವುದು ಅಲ್ಲಿ ತನಕ ದ್ವೈತದ ಭಾವಿಸಿರುವುದು. ಯಾವಾಗ ದೇಹಾಭಿಮಾನವು ನಿಶೇಷ ಹೋಗಿ ಅನ್ಯ ದೇಹದಂತೆ ಸ್ವದೇಹವನ್ನು ಜೀವನು ಮಾಡುವನು, ಆಗ ಇವೆರಡರ ಐಕ್ಯ ಜ್ಞಾನವು ಸಹಜವಾಗಿ ಆಗುವುದು. ಆಗ ಸಿದ್ಧನು ಪುನಃ ಗುರುಗಳಿಗೆ ವಿಚಾರಿಸುತ್ತಾನೆ, ಹೇ ಸದ್ಗುರುನಾಥ, ಸರ್ವ ಪ್ರಪಂಚವೂ ನಮಗೆ ಪ್ರತ್ಯಕ್ಷವಾಗಿರುತ್ತದೆ. ಇದೆಲ್ಲ ಮಿಥ್ಯೆ ಎಂದು ಹೇಗನ್ನಬೇಕು? ಅದನ್ನು ಗುರುಗಳು ಹೇಳಿ ಶಿಷ್ಯನೇ, ಈ ಪ್ರತ್ಯಕ್ಷ ಇಂದ್ರಿಯ ವ್ಯಾಪ್ತಿಯು ವೃತ್ತಿ ವ್ಯಾಪ್ತಿಯೋ ಅಥವಾ ಚೈತನ್ಯ ವ್ಯಾಪ್ತಿಯೋ? ಇಂದ್ರಿಯ ವ್ಯಾಪ್ತಿ ಎಂದರೆ ಇಂದ್ರಿಯಗಳು ಜಡವಿದ್ದು ಜಡಭೂತಗಳಿಂದ ವ್ಯಾಪಿಸಲಾರವು. ವೃತ್ತಿ ವ್ಯಾಪ್ತಿ ಎಂದರೆ ಜ್ಞಾನವಾಗುವುದು ಅಸಂಭವವು. ಹೇಗೆ ಘಟದ ಮೇಲೆ ಹಾಕಲ್ಪಟ್ಟ ವಸ್ತ್ರಕ್ಕೆ ಘಟಜ್ಞಾನವಾಗಲಾರದೋ ಹಾಗೆ ಘಟವನ್ನು ವ್ಯಾಪಿಸಿದಂಥ ಜಡವೃತ್ತಿಗೆ ಘಟಜ್ಞಾನವಾಗಲಾರದು. ಚೈತನ್ಯ ವ್ಯಾಪ್ತಿಯಿಂದ ಭೂತಗಳು ಪ್ರತ್ಯಕ್ಷವಾಗುತ್ತವೆ ಎಂದರೆ ವಿಷಯ ಮತ್ತು ವೃತ್ತಿಗತ ಚೈತನ್ಯ ಏಕವಿರುವುದರಿಂದ ಕೂಡಲೇ ಐಕ್ಯ ಜ್ಞಾನವು ಸಂಭವಿಸಬೇಕಾದೀತು. ಹಾಗಾಗುವುದಿಲ್ಲವಾದ್ದರಿಂದ ಚೈತನ್ಯ ವ್ಯಾಪ್ತಿಯು ಅಸಂಭವವು. ಹಾಗಾದರೆ ಪ್ರಪಂಚವು ಅಧ್ಯಾಸವೆಂದು ಹೇಳುವಿಯಾದರೆ ಅಧ್ಯಾಸವೆಂಬುದು ಭ್ರಮೆ. ಇದು ಮಿಥ್ಯವಾದ್ದರಿಂದ
ಪ್ರಪಂಚವು ಸತ್ಯ ಹೇಗಾಗುವುದು ಎಂದು ಕೇಳಿದ್ದಕ್ಕೆ ಸಿದ್ಧನು, ವ್ಯಾಪ್ತಿ ವಿನಃ ಸಾಮಾನ್ಯತ್ವದಿಂದ ಜಗತ್ತು ಪ್ರೀತಿಯಾಗುವುದು ಅಂದರೇನು ಎಂದು ಕೇಳಲು ಗುರುಗಳು, ಪ್ರತ್ಯಕ್ಷದಿಂದ ಪ್ರತ್ಯಕ್ಷ ಬಾಧಿಸಲ್ಪಡುವುದು ಹೇಗೆ? ಬಾಲ ಪ್ರತ್ಯಕ್ಷ ಬಾಧಿತವಾಗಿ ಯೌವನ ಪ್ರತ್ಯಕ್ಷ ಬರುವುದು ಹೇಗೆ? ಉತ್ತರ ಪ್ರತ್ಯಕ್ಷ ಬರುತ್ತದೆ, ಪೂರ್ವ ಪ್ರತ್ಯಕ್ಷ ಬಾಧಿಸಲ್ಪಡುವುದು ಎಂದು ಉತ್ತರ ಕೊಟ್ಟರು. ಆಗ ಸಿದ್ಧನು, ಗುರುಗಳೇ, ಕರ್ಮಕಾಂಡದಿಂದ ಲಿಂಗ ಗ್ರಹಣವಾಯಿತು. ಈಗ ಜ್ಞಾನಕಾಂಡದಿಂದ ಜ್ಞಾನವಾದ ಕೂಡಲೇ ಲಿಂಗ ಗ್ರಹಣ ವ್ಯರ್ಥವಾಯಿತು. ಹೀಗೆಂದು ಸಿದ್ಧನು ತನ್ನ ಕರುಳೊಳಗಿನ ಲಿಂಗವನ್ನು ತೆಗೆದು ಸದ್ಗುರುಗಳ ಪಾದದಲ್ಲಿಟ್ಟು, ಇದನ್ನು ನೋಡಿ ಗುರುಗಳು, ಸಿದ್ಧನೇ, ಇದು ಶಾಸ್ತ್ರ ವಿರುದ್ಧವಾಗುತ್ತದೆ ಎಂದು ನುಡಿಯುವುದನ್ನು ಕೇಳಿ ಸಿದ್ಧನು ಅಂದದ್ದನು, ಸದ್ಗುರುಗಳೇ, ಚಿನ್ಮಯ ದೀಕ್ಷೆ ಸಿಕ್ಕಿದ ಮೇಲೆ ಶರೀರವು ಚೈತನ್ಯ ರೂಪವಾಯಿತು ಎಂದು ಶಾಸ್ತ್ರದಲ್ಲಿ ಹೇಳುವುದು. ಶ್ಲೋಕ ಲಿಂಗ ಮಧ್ಯೆ ಜಗತ್ಸರ್ವ ಸರ್ವಲಿಂಗಯಂ ಜಗತ್ ಲಿಂಗ ಬಾಹ್ಯತ್ವರಂ ನಾಸಿತ್ಲಿಂಗಾಹಂ ಸದಾ. ಲಿಂಗದೊಳಗೆ ಸರ್ವ ಜಗತ್ತಿರುವುದು, ಸರ್ವ ಜಗತ್ತೂ ಲಿಂಗಮಯವು, ಲಿಂಗದ ಹೊರಗೆ ಎರಡನೆಯದೇನೂ ಇಲ್ಲ. ಆದ್ದರಿಂದ ಸದಾ ನಾನು ಲಿಂಗವೇ ಇದ್ದೇನೆ ಎಂದು ಶಾಸ್ತ್ರಕ್ಕನುಸರಿಸಿ ಸದ್ಯೋನಿರ್ವಾಣ ಭಾವದಿಂದ ಯಾವಾತನು ಹೊಂದಿರುವನೋ ಆತನಿಗೆ ಜ್ಞಾನ ಕರ್ಮಗಳೆರಡೂ ಸಿದ್ಧಿಸಲಾರವು. ಇದೇ ಅರ್ಥದಿಂದ ಐತರೆಯ ಶ್ರುತಿಯ ಪ್ರಥಮ ಕಾಂಡದಲ್ಲಿ ಭಾಷಾಕಾರರು ಅನ್ನುತ್ತಾರಲ್ಲ, ಯಥಾರ್ಥ ಜ್ಞಾನವು ಯಾವಾಗ ಪ್ರಾಪ್ತಿಯಾಗುವುದೋ ಹಾಗೆ ಜ್ಞಾನಿಗೆ ಕರ್ಮದ ಸಮಾಪ್ತಿಯಾಗುವುದು. ಯಾವಾತನಿಗೆ ಆತ್ಮಜ್ಞಾನವಾಗಿದೆಯೋ ಆತನು ಅನಾಶ್ರಮಿ, ಅಗೋತ್ರ, ಅನಾವರಣ, ಅಕರ್ಮರೂಪ, ಆತ್ಮಕಾರಾಂತಕರಣ ಮತ್ತು ಅದೇಹ ಎಂದು ಕರ್ಮ ನಡೆಯದು. ಕರ್ಮಕ್ಕೆ ದೇಹಾಭಿಮಾನ ಬೇಕು. ಕರ್ಮಫಲದ ಅನುಸಂಧಾನ ಮತ್ತು ಕರ್ಮ ತ್ಯಾಗದ ಭೀತಿ ಇವಷ್ಟೂ ಬೇಕು. ಇವು ಮೂರು ಜ್ಞಾನಿಗೆ ಇಲ್ಲದವರಿಂದ ಆತನಿಗೆ ಕರ್ಮ ನಡೆಯದು. ಸಿದ್ಧಮುನಿಯು ಈ ಭಾಷಣವನ್ನು ಕೇಳಿ, ಸಿದ್ಧನು ವೃತ್ತಿ ನಿರ್ಗುಣದಲ್ಲಿ ಅನನ್ಯವಾಗಿ ಆರೂಢನಾಗಿರುವುದು. ಆದ್ದರಿಂದ ಈತನಿಗೆ ಸಿದ್ಧಾರೂಢ ಎಂಬ ನಾಮವನ್ನು ಶೋಭಿಸುವುದು ಎಂದು ತಿಳಿದು ಸಿದ್ಧನನ್ನು ಕುರಿತು ಗುರುಗಳು ಅನ್ನುತ್ತಾರೆ, ಎಲೈ ಸಿದ್ಧಾರೂಢನೇ, ನೀನು ನಿನ್ನ ಸಮಾನದಿದ್ದೆಂದು ನಾನು ತಿಳಿವೆನು. ನಿನಗೆ ಪ್ರಾಪ್ತವಾದ ಈ ಜ್ಞಾನವು ಶ್ರೀ ಮಲ್ಲಿಕಾರ್ಜುನನ ಪ್ರಸಾದದಿಂದ ನಿನ್ನ ಹೃದಯದಲ್ಲಿ ಪ್ರಕಾಶಮಾನವಾಗಲಿ ಮತ್ತು ನೀನು ಇದರಿಂದ ಮುಮುಕ್ಷ ಜನರನ್ನು ಉದ್ಧರಿಸುವಂತನಾಗು. ಗಜದಂಡಗು ಸದ್ಗುರುಗಳು ಹೀಗನ್ನುವಾಗ ಬಹು ಆನಂದದಿಂದ ಗದ್ಗತಿರಾಗಿ ಪ್ರೇಮದಿಂದ ಸಿದ್ಧನನ್ನು ಅಪ್ಪಿಕೊಂಡು, ಸಿದ್ಧನ ಗದ್ಗದ ಕಂಠಯುಕ್ತನಾಗಿ, ಹೇ ಸದ್ಗುರುವೇ, ತಾತನೇ, ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದಿ. ನಿನ್ನ ಕೃಪೆಯಿಂದ ನನ್ನ ಜೀವನಕ್ಕೆ ಶಾಂತಿ ಉಂಟಾಯಿತು. ನಿನ್ನ ಸಲುವಾಗಿ ಸಹಿಸಿದ ದುಃಖವೆಲ್ಲ ಇವತ್ತು ಸಾರ್ಥಕವಾಯಿತು. ನಿನ್ನ ದರ್ಶನ ಮಾತ್ರದಿಂದ ಅನೇಕ ಜನ್ಮಗಳ ಕಷ್ಟಗಳೆಲ್ಲ ಪರಿಹಾರವಾದವು ಎಂದು ಶ್ರೀ ಸಿದ್ಧನಾಥನು ಅನ್ನುತ್ತಿರುವಾಗ ನೇತ್ರದಯಗಳಿಂದ ಪ್ರೇಮಾಸೃತ ಪಾತವಾಗುತ್ತಿರುತ್ತಿತ್ತು. ಪ್ರೇಮ ಬರದಿಂದ ಸದ್ಗುರುಗಳು ಆತನನ್ನು ಪುನಃ 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 ಲಂಘಿಸಿದರು. ಈ ಅಧ್ಯಾಯದಲ್ಲಿ ಶ್ರೀ ಸಿದ್ಧನಾಥನಿಗೆ ಸದ್ಗುರು ಉಪದೇಶವಾದದ್ದು ನಿರೂಪಿಸಲ್ಪಟ್ಟಿತು. ಈ ಕಥೆಯನ್ನು ಶ್ರವಣ ಮಾಡೋದರಿಂದ ಮುಮುಕ್ಷ ಜನರು ಸರ್ವ ಭವದ ನಾಶವಾಗಿ ಸಹಜವಾಗಿ ಜ್ಞಾನವನ್ನು ಹೊಂದುವರು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೊಳ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳು ಭಸ್ಮ ಮಾಡುವಂಥ ಈ 4ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಗುರು ಸಿದ್ಧಾರೂಢ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.